ಹಾಯ್ ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಾದಾಮ್ ಪುರಿ ಮಾಡಿದ್ದೆ, ತುಂಬ ಸೂಪರಾಗಿ. ಈಗ ಹಬ್ಬಗಳು ಶುರು ಆಯಿತು ಅಂದರೆ ಒಂದ್ರ ನಂತರ ಒಂದು ಹಬ್ಬ ಬರ್ತಾ ಹೋಗ್ತವೆ. ಅದರಿಂದ ಸ್ವೀಟ್ಗಳು ಎಲ್ಲರೂ ಮನೇಲಿ ಮಾಡೇ ಮಾಡ್ತೀರಾ. ನಾನಿವತ್ತು ಬಾದಾಮ್ ಪುರಿ ಮಾಡಿದ್ದೆ. ನಾಳೆ ಶಿವರಾತ್ರಿ, ಆದ್ದರಿಂದ ಇವತ್ತೇ ಮಾಡೋಣ ಬಾದಾಮ್ ಪುರಿ, ಮತ್ತು ನಾಳೆ ಕೆಲಸಗಳಿರ್ತವೆ ಆಗೋದಿಲ್ಲ ಅಂತ ನಾನು ಮಾಡಿದ್ದೀನಿ. ನೋಡಿ ಯಾವ ರೀತಿ ಜ್ಯೂಸಿಯಾಗಿ ಹಾಗೂ ಕ್ರಂಚಿಯಾಗಿ ಬಂದಿದೆ, ಹಾಗೂ ಎಷ್ಟು ಪದರ ಲೇಯರ್ ಆಗಿ ಬಂದಿದೆ, ಹಾಗೂ ಸಿಂಪಲಾಗಿ ಮನೆಯಲ್ಲೇ ಮಾಡ್ಬೋದು. ನಾವು ಕಡಿಮೆ ಜನ ಇದ್ವಿ ಅಂದರೆ ಒಂದು 4 ಮಾಡ್ಕೊಳಕ್ಕೆ ಸ್ವಲ್ಪನೇ ಐಟಮ್ಗಳನ್ನು ಹಾಕ್ಕೊಂಡು ಮಾಡ್ಕೋಬೋದು. ಒಂದೇ ಒಂದು ಕಪ್ ಹಿಟ್ಟಲ್ಲಿ ಇಷ್ಟೆಲ್ಲ ಬಾದಾಮ್ ಪುರಿನ ಮಾಡ್ಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕಿದ್ದೀನಿ, ನೀವು ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಹಾಕ್ಕೋಬೋದು. ನೋಡಿ 1 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಯಾವ ಕಪ್ಪಲ್ಲಿ ನೀವು ಮೈದಾ ಹಿಟ್ಟು ಹಾಕ್ತಿರೋ ಅದೇ ಕಪ್ಪಲ್ಲಿ ಎಲ್ಲ ಮೆಜರ್ಮೆಂಟ್ನು ಮಾಡ್ಕೊಳ್ಳಿ, ಕರೆಕ್ಟ್ ಹದ ಬರುತ್ತೆ. ನೋಡಿ ಇದು ಜಾಡಿ ಹಿಡಿದು ಹಾಕಿರುವಂಥದ್ದು. ನಂತರ ಇಲ್ಲಿ ಒಂದು 4 ಸ್ಪೂನಷ್ಟು ಇಲ್ಲಿ ತುಪ್ಪನ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಕರಗಿಸ್ಕೊಂಡು ಹಾಕಿದ್ದೀನಿ. ತುಪ್ಪ ಅಷ್ಟು ಬಿಸಿ ಏನಿಲ್ಲ, ನಾರ್ಮಲಾಗಿ ಬಿಸಿ ಇದೆ. ಈಗ ಸ್ವಲ್ಪ ಚಿಟಿಕೆ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಆ ತುಪ್ಪ ಎಲ್ಲ ಮೈದಾ ಹಿಟ್ಟಿಗೂ ತಾಗಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈ ರೀತಿ ನಾವು ಇಟ್ಕೊಂಡ್ರೆ ನಮಗೆ ಉಂಡೆ ರೀತಿ ಬರಬೇಕು. ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಈಗ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಒಂದು ತುಪ್ಪ ಮಿಕ್ಸ್ ಆಗಬೇಕು ಕರೆಕ್ಟಾಗಿ. ಈ ಒಂದು ಹದ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಬಾದಾಮ್ ಪುರಿ ಕರೆಕ್ಟಾಗಿ ಬರುತ್ತೆ ನಿಮಗೆ. ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ನಾವು ಮುಷ್ಟಿ ಕಟ್ಟು ಹಿಡಿದ್ರೆ ಅದು ಮುದ್ದೆ ಥರ ಆಗಬೇಕು ನಮಗೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ ಈ ರೀತಿ ಗಟ್ಟಿ ಮುಷ್ಟಿ ಕಟ್ಟಿದ್ರೆ ಈ ರೀತಿ ಉಂಡೆ ಥರ ಬರಬೇಕು ನಮಗೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಬಾದಾಮ್ ಪುರಿ ಕರೆಕ್ಟಾಗಿ ಬರುತ್ತೆ. ನಾನು ಹೇಳ್ದಂಗೆ ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋರು ನೀವು ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟನ್ನ ಹಾಕೋಬೋದು. ನೋಡಿ ಈಗ ಕರೆಕ್ಟಾಗಿದೆ, ಇಷ್ಟಿದ್ದ ಸಾಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಅದೇ ಒಂದು ಕಪ್ಪಲ್ಲಿ ನಾನು 3/4 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಇಷ್ಟೇನು ಯೂಸ್ ಆಗೋದಿಲ್ಲ ಅದಕ್ಕೆ. ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ನೋಡಿ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಫುಡ್ ಕಲರ್ನ ಹಾಕ್ಕೋಬೋದು. ನಾನು ಫುಡ್ ಕಲರ್ ಬೇಡ ಅಂತ ಸ್ವಲ್ಪ ಅರಿಶಿನ ಕಲರ್ನ ಹಾಕಿಬಿಟ್ಟು ಈಗ ನೀರು ಮಿಕ್ಸ್ ಮಾಡ್ತಾ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನಾನು ಫುಡ್ ಕಲರ್ ಆಲ್ಮೋಸ್ಟ್ ಯಾವ ಒಂದು ಅಡುಗೆಗೂ ನಾನು ಯೂಸ್ ಮಾಡೋದಿಲ್ಲ, ಮಾಡೇ ಇಲ್ಲ ಇದುವರೆಗೆ. ಎಷ್ಟೊಂದು ಅಡುಗೆ ಹಾಕಿದ್ದೀನಿ, ಯಾವುದಕ್ಕೂ ನಾನು ಕಲರ್ ಹಾಕಿಲ್ಲ. ಅದಕ್ಕೆ ಇದಕ್ಕೂ ಬೇಡ ಅಂತ ನಾನು ಹಾಕಿಲ್ಲ, ಅರಿಶಿನ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ನಿಧಾನವಾಗಿ ಕಲಿಸ್ಕೊಳ್ತಾ ಬನ್ನಿ. ಅದೇ ಸ್ವಲ್ಪ ಪೇಷನ್ಸ್ ಬೇಕು ಮಾಡೋದಕ್ಕೆ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ನಮಗೆ ಬಾದಾಮ್ ಪುರಿ. ಮತ್ತು ಕಲಸೋಕ್ಕೆ ಎಣ್ಣೆ ಏನು ಹಾಕಬೇಕು ಅಂತಿಲ್ಲ, ತುಪ್ಪ ಏನು ಹಾಕ್ತಿರೋ ಅಷ್ಟೇ ಸಾಕಾಗುತ್ತೆ. ಮತ್ತು ಇದಕ್ಕೆ ಮತ್ತೇನು ಆ್ಯಡ್ ಮಾಡೋದಿಲ್ಲ ನಾವು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಬರ್ಬೇಕು. ಕಲಿಸ್ಬಿಟ್ಟಿದ್ದನ್ನು ನಾವು ಕನಿಷ್ಠ ಅಂದರೂ ಒಂದು 15ರಿಂದ 20 ನಿಮಿಷ ಬಿಡಬೇಕು. ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಅಥವಾ ಒಂದು ಕಾಟನ್ ಬಟ್ಟೆನ ಹಸಿ ಮಾಡಿಕೊಂಡು ಇದ್ರ ಮೇಲೆ ಮುಚ್ಚಿಟ್ರೆ ಆಯಿತು. ಯಾಕಂದರೆ ನಾವು ಎಷ್ಟೊತ್ತು ಬಿಡ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಇದು. ಅದರಿಂದ ನೋಡಿ ಈಗ ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಈ ರೀತಿ ಮೆತ್ತಗೆ ಅನಿಸ್ಬೇಕು ನಮಗೆ. ಕರೆಕ್ಟಾಗಿದೆ. ಇದನ್ನು ಒಂದು ಮುಚ್ಚಳ ಮುಚ್ಚಿ ಪಕ್ಕದಲ್ಲಿಡೋಣ. ನೋಡಿ ನೀರು ಇಷ್ಟೇ ಯೂಸ್ ಮಾಡ್ಕೊಂಡಿರೋದು, ಇನ್ನು ಎಷ್ಟು ನೀರು ಹಂಗೆ ಉಳಿದಿದೆ. ನಂತರ ಪಕ್ಕದಲ್ಲಿಟ್ಬಿಟ್ಟು ನಾವೀಗ ಸಕ್ಕರೆ ಪಾಕನ ಮಾಡ್ಕೋಬೇಕು. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಇದಕ್ಕೆ 1 ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. 1 ಕಪ್ ಫುಲ್ ಇಲ್ಲ, ಅದು 3/4 ಕಪ್ಪಷ್ಟಿದೆ. ನಂತರ ಅದಕ್ಕೆ 3/4 ಕಪ್ಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನೀವು 1 ಕಪ್ ತೊಗೊಂಡ್ರೆ 3/4 ಕಪ್ಪಷ್ಟು ನೀರನ್ನ ಹಾಕಿ ಸಾಕು. ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಅಗಲ ಪಾತ್ರೆ ತೊಗೊಂಡಿಲ್ಲ, ಯಾಕಂದರೆ ಇಲ್ಲಿ ಸಕ್ಕರೆ ಪಾಕನೂ ಸ್ವಲ್ಪ ಆಗುತ್ತೆ. ಅಗಲ ಪಾತ್ರೆ ತೊಗೊಂಡ್ರೆ ಅದಕ್ಕೆ ಅಂದರೆ ಬಾದಾಮ್ ಪುರಿ ಮುಳುಗೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಸಣ್ಣ ಪಾತ್ರೆಗಳನ್ನು ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಕುದಿ ಬರಬೇಕು ಮತ್ತು 1 ಎಳೆ ಪಾಕ ಬರಬೇಕಿದು. ಜಾಸ್ತಿ ನೀವು 3 ಎಳೆ
ಕಡೆ ಈ ರೀತಿ ಅಂಟು ಬರುವ ತನಕ ನಿಲ್ಕೋಬಾರ್ದು. ಹಾಗೆ ನಾನು ಇಲ್ಲಿ ಒಂದು ಏಲಕ್ಕಿನ ತೊಗೊಂಡು ಜಜ್ಜಿಬಿಟ್ಟು ಹಾಕಿದ್ದೀನಿ. ನೀವು ಏಲಕ್ಕಿ ಪೌಡ್ರ್ ಇತ್ತು ಅಂದರೆ ಹಾಕೋಬೋದು. ನಾನು ಹಾಗೆ ಹಾಕಿದ್ದೀನಿ ಜಜ್ಜಿಬಿಟ್ಟು. ಚೆನ್ನಾಗಿ ಕರಗಬೇಕಿದು. ಒಂದೇ ಒಂದು ಎಳೆ ಪಾಕ ಬರಬೇಕು. ನಾನು ಹೇಳ್ದಂಗೆ ಜಾಸ್ತಿ ಎಳೆ ನೀವು ಪಾಕ ಮಾಡ್ಕೊಂಬಿಟ್ರೆ ಗಟ್ಟಿಯಾಗಿಬಿಡುತ್ತೆ, ಅದು ಒಂಥರ ತಿನ್ನೋಕ್ಕಾಗೋದಿಲ್ಲ. ಬಾದಾಮ್ ಪುರಿ ಅನಿಸೋದಿಲ್ಲ ಅದು. ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ, ಇಲ್ಲಿ ಸಕ್ಕರೆ ಕೂಡ ಕರಗಿದೆ. ನೀವು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮುಟ್ಟು ನೋಡ್ಕೊಳ್ಳಿ. ಇದರ ನೋಡಿ ಏನು ಪಾಕ ಬರ್ತಾಯಿಲ್ಲ, ಸ್ವಲ್ಪ ಒಂದೆಳೆಷ್ಟು ಬರಬೇಕು. ಒಂದೆಳೆ ಫುಲ್ಲು ಬರೋದಲ್ಲ, ಸ್ವಲ್ಪ ನಿಮಗೆ ಅನ್ನಿಸ್ಬೇಕು ಒಂದೆಳೆಷ್ಟು ನಿಮಗೆ ಅಂಟು ಬರ್ತಾಯಿದೆ ಅಂದರೆ ಸಾಕಾಗುತ್ತೆ. ಗೊತ್ತಾಗುತ್ತೆ ಅಡುಗೆ ಮಾಡೋರಿಗೆ ಆಲ್ಮೋಸ್ಟ್ ಒಂದೆಳೆ ಪಾಕ ಅಂದ್ರೇನು, ಎರಡೆಳೆ ಪಾಕ ಅಂದ್ರೇನು, ಹೇಗಿರುತ್ತೆ ಅಂಥೇಳಿ. ನೋಡಿ ಚೆನ್ನಾಗಿ ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ ವಿಡಿಯೋನ, ಪ್ರತಿಯೊಂದು ಹಂತನೂ ಕೂಡ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ ಒಂದೆಳೆ ಪಾಕ. ಒಂದು 5ರಿಂದ 10 ನಿಮಿಷ ಆಗುತ್ತೆ ಪಾಕ ಬರೋದಕ್ಕೆ. ನಿಮ್ಮ ಲೋ ಫ್ಲೇಮು ಹೈ ಫ್ಲೇಮ್ ಮಾಡ್ತಾ ಮಾಡ್ಕೋಬೇಕಾಗುತ್ತೆ ನೀವು. ಇವಾಗ ನಾನು ತೋರಿಸ್ತೀನಿ ನೋಡಿ, ಹೀಗೆ ಬಂದಿದೆ ನೋಡ್ಕೊಳ್ಳಿ. ಸ್ವಲ್ಪ ಅಂಟು ಬರ್ತಾಯಿದೆ ಅಷ್ಟೇ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ. ಇಷ್ಟಿದ್ರೆ ಸಾಕು, ಜಾಸ್ತಿ ಎಳಿಬೇಕು ಅಂತಿಲ್ಲ. ಸ್ವಲ್ಪ ನಿಮಗೆ ಕೈಗೆ ಅಂಟು ತಾಗ್ತಾಯಿದೆ ಅಂದರೆ ಪಾಕ ಆಗಿದೆ ಅಂತ. ಇಷ್ಟಾದರೂ ಸಾಕಾಗುತ್ತೆ, ಜಾಸ್ತಿ ಅಂಟನ್ನ ಮಾಡ್ಕೋಬೇಡಿ. ಈಗ ಇದನ್ನು ಎತ್ತು ಪಕ್ಕದಲ್ಲಿ ಇಡ್ತೀನಿ ನಾನು. ನಿಮಗೆ ಬಾದಾಮ್ ಪುರಿ ಮಾಡುವಾಗ ನಿಮಗೆ ಪಾಕ ಸ್ವಲ್ಪ ಬಿಸಿನೇ ಇರಬೇಕು, ತಣ್ಣಗಿದ್ರೆ ನಡೆಯೋದಿಲ್ಲ. ಹಾಗೆ ಇಲ್ಲಿ ಒಂದು ಬಾಣಲೆ ಇಟ್ಟಿದ್ದೀನಿ. ನಾನು ಸಣ್ಣ ಬಾಣಲೆನೇ ತೊಗೊಂಡಿದ್ದೀನಿ, ಯಾಕಂದರೆ ಅಗಲ ಬಾಣಲೆ ತೊಗೊಂಡ್ರೆ ಎಣ್ಣೆನೂ ಜಾಸ್ತಿ ಬೇಕಾಗುತ್ತೆ. ಸುಮ್ಮನೆ ಎಣ್ಣೆ ಕರೆದ್ಬಿಟ್ರೆ ಮತ್ತು ವೇಸ್ಟು, ಸುಮ್ಮನೆ ಮತ್ತೊಂದು ಯೂಸ್ ಮಾಡೋದು ಅದಕ್ಕೆ ಯೂಸ್ ಮಾಡೋದು ಅಂತ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈಗ ಒಂದು 15ರಿಂದ 20 ನಿಮಿಷ ಆಗಿದೆ ಎಲ್ಲ ಪ್ರಿಪರೇಷನ್ ಮಾಡೋಷ್ಟರಲ್ಲಿ, ಪಾತ್ರೆ ಗೀತ್ರೆ ತೊಳೆದು ಮಾಡೋಷ್ಟರಲ್ಲಿ ಹಾಗೂ ಪಾಕ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ. ನೋಡಿರಿ ಒಂದು 15ರಿಂದ 20 ನಿಮಿಷ ಆಗಿದೆ. ಈಗ ಹಿಟ್ಟು ಕೂಡ ಚೆನ್ನಾಗಿ ಸ್ಮೂತಾಗಿ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕು. ಇದನ್ನು ಮತ್ತೊಂದು 2-3 ನಿಮಿಷದಿಂದ ನಾದ್ಕೊಳ್ಳಿ ಚೆನ್ನಾಗಿ. ಹಾಗೂ ಯಾರೆಲ್ಲ ನಮ್ಮ ವೀಡಿಯೋಗಳನ್ನು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಹಾಗೂ ಎಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜ್ನ. ನೋಡಿ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ನಾವು ಸೈಜ್ ಪ್ರಕಾರ ಕಟ್ ಮಾಡ್ಕೋಬೇಕು. ಅಂದರೆ ಬಾದಾಮ್ ಪುರಿ ಯಾವ ಸೈಜಲ್ಲಿರುತ್ತೆ, ನಿಮಗೆ ಯಾವ ಸೈಜ್ ಬೇಕು ಅಂತೇಳಿ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ದೊಡ್ಡ ಬಾದಾಮ್ ಪುರಿ ಮಾಡಿದ್ರೆ ಸರಿ ಆಗೋದಿಲ್ಲ, ಮೀಡಿಯಮ್ ಆಗಿದ್ರೇ ಚೆನ್ನಾಗಿ. ನೀವು ಒಂದು ಪೂರಿ ಹಿಟ್ಟನ್ನು ಏನು ಹದಕ್ಕೆ ನೀವು ಕಟ್ ಮಾಡ್ಕೊಳ್ತಿರೋ ಹಿಟ್ಟನ್ನು ಆ ಹದಕ್ಕಿದ್ರೆ ಒಳ್ಳೆಯದು. ನೋಡಿ ಈ ರೀತಿ ಉದ್ದನಾಗಿ ಹಿಟ್ಟನ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಹತ್ರ ಚಾಕು ಇತ್ತಂದರೆ ಚಾಕುವಲ್ಲಿ, ಇಲ್ಲಾಂದರೆ ಕೈಯಿಂದನೇ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು, ಅದು ಪೀಸ್ ಮಾಡ್ಕೋಬೋದು. ನಾನೇನು ಪಿಜ್ಜಾ ಕಟ್ರ್ ತೊಗೊಂಡಿದ್ದೀನಿ, ಅದರಿಂದನೇ ಮಾಡ್ತೀನಿ. ನೋಡಿ ಈ ರೀತಿ ಉದ್ದಕ್ಕೆ ಲಟ್ಟಿಸ್ಕೊಂಡ್ಬಿಟ್ಟು ಈಗ ಪಿಜ್ಜಾ ಕಟ್ರಲ್ಲೇ ನಿಮಗೊಂದು ಮಿನಿಮಮ್ ಅಂದಾಜು ಗೊತ್ತಾಗುತ್ತೆ ಕರೆಕ್ಟ್ ಒಂದು ಯಾವ ರೀತಿ ಎಷ್ಟು ಕರೆಕ್ಟಾಗಿದೆ ಅಂತ. ಕರೆಕ್ಟ್ ಪೀಸ್ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ಒಂದೇ ಒಂದು ಸೈಜಲ್ಲಿ ಬರಲಿ ಎಲ್ಲನೂ ಸ್ವಲ್ಪ ಅಂತ. ಒಂದು 8 ಪೀಸ್ ಮಾಡ್ಕೊಂಡಿದ್ದೀನಿ ನಾನು. ಸಾಕಾಗುತ್ತೆ ನೋಡಿ. ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡು ಈಗ ಒಂದೊಂದನ್ನೇ ಲಟ್ಟಿಸ್ಕೊಳ್ತಾ ಹೋಗಬೇಕು ನಾವು. ನಿಜವಾಗ್ಲೂ ತುಂಬ ರುಚಿಯಾಗಿ ಬರುತ್ತೆ ಈ ಸ್ವೀಟು, ನೀವು ಮಾಡ್ಕೋಬೋದು. ನಾನು ಬೂಂದಿ ರೆಸಿಪಿ ಕೂಡ ಮಾಡಿದ್ದೆ, ಅದೇನೋ ವೀಡಿಯೋನೇ ಸೇವ್ ಆಗಲಿಲ್ಲ. ಅದರಿಂದ ಮತ್ತೆ ನೆಕ್ಸ್ಟ್ ಮಾಡಿದಾಗ ನಾನು ಆ ವಿಡಿಯೋ ಕೂಡ ಹಾಕ್ತೀನಿ. ಅಂದರೆ ಸ್ವೀಟ್ ಬೂಂದಿ ಇರುತ್ತಲ್ಲ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆ ವಿಡಿಯೋ ಸೇವ್ ಆಗಲೇ ಇಲ್ಲ, ಅದರಿಂದ ನೆಕ್ಸ್ಟಲ್ಲಿ ನಾನು ಅದನ್ನು ಕೂಡ ಹಾಕ್ತೀನಿ. ನೋಡಿ ಈಗ ಒಂದು ಉಂಡೆನ ತೊಗೊಂಡ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಬಿಟ್ಟು, ಒಂದೇ ಸರಿ ಮೈದಾ ಹಿಟ್ಟು ಹಾಕಿದ್ರೆ ಸಾಕು, ಪದೇ ಪದೇ ಹಾಕಬೇಕು ಅಂತಿಲ್ಲ. ಈಗ ಇದು ರೌಂಡಾಗಿ ಲಟ್ಟಿಸ್ಕೋಬೇಕು. ನಿಧಾನವಾಗಿ ರೌಂಡಾಗಿ ಲಟ್ಟಿಸ್ಕೊಂಡು
ನಾನು ಹೇಳ್ದಂಗೆ ಪೇಷನ್ಸ್ ಜಾಸ್ತಿ ಬೇಕು. ಮತ್ತು ಇದನ್ನು ಮಾಡುವಾಗ ಒಂದು ಇಬ್ಬರು ಇದ್ದರೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಒಬ್ಬರು ಕರಿತಾ ಇರ್ಬೋದು, ಒಬ್ಬರು ಲಟ್ಟಿಸ್ಬೋದು. ಆ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ಕಲರ್ ಕೂಡ ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಹಾಗೂ ಟೇಸ್ಟ್ ಕೂಡ ನಿಜವಾಗ್ಲೂ ಚೆನ್ನಾಗಿತ್ತು. ಮತ್ತು ತೀರ ತೆಳ್ಳಗೆ ಕೂಡ ಲಟ್ಟಿಸ್ಬಾರ್ದು, ಮೀಡಿಯಮ್ ಆಗಿರಬೇಕು, ಸ್ವಲ್ಪ ದಪ್ಪನೇ ಇರಬೇಕು. ಏಕೆಂದರೆ ತೆಳ್ಳಗೆ ಲಟ್ಟಿಸ್ಬಿಟ್ರೆ ಉಬ್ಬೋದಿಲ್ಲ ಅದು ನಂತರದಲ್ಲಿ ಚೆನ್ನಾಗಿ. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಒಂದು ಪೂರಿ ಒಂದು ಲೆವೆಲಿಗೆ ಬಂದಿದೆ. ಮತ್ತು ಎಷ್ಟು ದಪ್ಪ ಇರಬೇಕು ಅಂತ ನೋಡಿ, ಈ ರೀತಿ ಎಷ್ಟು ದಪ್ಪ ಇದೆ, ತೀರ ತೆಳ್ಳಗೆ ಕೂಡ ಇಲ್ಲ, ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ಇನ್ನೂ ದಪ್ಪ ಮಾಡಿಕೊಂಡ್ರೆ ತೀರ ಜಾಸ್ತಿ ಉಬ್ಬಿಡುತ್ತೆ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಷ್ಟೇ ದಪ್ಪ ಇರಬೇಕು. ಈಗ ಇದನ್ನು ನಾವು ಮಡಿಸಬೇಕಾಗುತ್ತೆ. ತ್ರಿಕೋನ ಆಕಾರದಲ್ಲಿ ಇದನ್ನು ಮಡಿಸ್ಬೇಕು. ಮತ್ತು ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನು ಹಚ್ಚೋದು ಬೇಡ. ನೋಡಿ ಈಗ ಆ ಒಂದು ಪೂರಿ ಇತ್ತಲ್ಲ, ಪೂರಿ ಸೈಪು, ಅದನ್ನು ಈ ರೀತಿ ಅರ್ಧದಲ್ಲಿ ಮತ್ತು ಅರ್ಧ ಭಾಗ ಈ ರೀತಿ ತ್ರಿಕೋನ ಆಕಾರದಲ್ಲಿ, ಅಂದರೆ ಸ್ಕ್ವೇರ್ ಶೇಪಲ್ಲಿ ಇದನ್ನು ಸ್ವಲ್ಪ ಮಡಿಸ್ಕೋಬೇಕು. ಈ ರೀತಿ ಸ್ಕ್ವೇರ್ ಬರುತ್ತೆ. ಮತ್ತು ಈ ಕಡೆ ಆ ಕಡೆ ಎರಡು ಭಾಗನೂ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿನೇ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಪದರ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗೂ ಈ ಮೇಲಿನ ತುದಿ ಏನಿದೆ ಅದನ್ನು ಸ್ವಲ್ಪ ನಾವು ಲಟ್ಟಿಸ್ಕೋಬೇಕು. ಈ ರೀತಿಯಾಗಿ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ ಪದರಗಳು ಕೂಡ ಕರೆಕ್ಟಾಗಿ ಕಾಣ್ತಾ ಇದ್ದಾವೆ, ಅದು ಪ್ರೆಸ್ ಆಗಿಲ್ಲ ಪದರ. ಇಲ್ಲಿ ಒಂದು 4 ಪದರನೂ ಈ ರೀತಿಯಾಗಿ ಇರಬೇಕು. ಮೇಲ್ಗಡೆ ಥರ ಪ್ರೆಸ್ಸು, ಅಕ್ಕಪಕ್ಕ ಈ ರೀತಿ ಪ್ರೆಸ್ಸು, ಇಷ್ಟಾದರೆ ಸಾಕು. ನೋಡಿ ಎಲ್ಲ ಬಾದಾಮ್ ಪುರಿ ಈ ರೀತಿಯಾಗಿ ಲಟ್ಟಿಸ್ಕೊಂಬರ್ಬೇಕು. ನಾವು ಪ್ರೆಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ನಂತರದಲ್ಲಿ ನಾವು ಪ್ರೆಸ್ ಮಾಡಿಲ್ಲ ಅಂದರೆ ಎಣ್ಣೆಲಿ ಹಾಕಿದಾಗ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಅದರಿಂದ ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಮತ್ತೊಂದು ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ಕೊಂಡ್ರಿ ಅಂತ. ಉಂಡೆ ತಗೊಂಡು ಇದನ್ನು ಸ್ವಲ್ಪ ನಾದ್ಕೊಳ್ಳಿ. ನಾದ್ಕೊಂಡಾದ್ಮೇಲೆ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟೆಲ್ಲ ಅದ್ದು ಬಿಟ್ಟು ಈ ರೀತಿ ಇಟ್ಕೊಂಡು ಒಂದೇ ಒಂದು ಸರಿ ಹಿಟ್ಟು ಹಚ್ಚಿ, ಪದೇ ಹಿಟ್ಟು ಹಚ್ಚಕ್ಕೆ ಹೋಗ್ಬೇಡಿ. ನಂತರದಲ್ಲಿ ಈಗ ಲಟ್ಟಿಸ್ಕೊಂಡು, ನಿಮಗೆ ವಿಡಿಯೋ ನೋಡೋಕ್ಕೆ ಸ್ವಲ್ಪ ಇದು ಅನ್ನಿಸ್ಬೋದು. ಯಾಕಂದರೆ ನಾನು ಸ್ಪಾಟ್ಸ್ ಓಡಿಸಿಲ್ಲ, ಸ್ವಲ್ಪ ವಿಡಿಯೋ ಸ್ಲೋದಾಗಿ ಎಲ್ಲ ತೋರಿಸ್ತಾ ಇದ್ದೀನಿ, ಎಲ್ಲರಿಗೂ ಅರ್ಥ ಆಗಲಿ ಅಂತ. ವಿಡಿಯೋ ನೋಡೋರಿಗೆ ನೋಡಿ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಇದನ್ನು ಈಗ ಫೋಲ್ಡ್ ಮಾಡ್ಕೋಬೇಕು. ಒಂದು ಪೂರಿ ಶೇಪಲ್ಲಿದ್ದರೆ ಸಾಕು, ಅಷ್ಟು ಜಾಸ್ತಿ ದೊಡ್ಡದು ಮಾಡಬೇಡಿ. ನೋಡಿ ಇಷ್ಟು ರೌಂಡಿಗೆ ಲಟ್ಟಿಸ್ಬಿಟ್ಟು ಈಗ ಮಡಿಸ್ಕೊಳ್ಳೋಣ. ನೋಡಿ ಲಟ್ಟಿಸ್ಕೊಂಡ್ಬಿಟ್ಟು ಆಚೆ ಈಚೆ ಪ್ರೆಸ್ ಮಾಡಿಕೊಂಡ್ರೆ ಮುಗೀತು. ಸ್ವಲ್ಪ ಗಟ್ಟಿ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆ ಸ್ವಲ್ಪ ಲಟ್ಟಿಸಿ. ನೋಡಿ ಇಷ್ಟಾದರೆ ಸಾಕು. ಒಂದು ಬಾದಾಮ್ ಪುರಿನ ಇದೇ ರೀತಿಯಾಗಿ ನಾವು ಮಾಡ್ಕೊಂಡಿಟ್ಕೊಳ್ಳೋಣ. ಯಾಕಂದರೆ ಒಂದೇ ಸರಿ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಟೈಮ್ ಸುಮ್ಮನೆ ವೇಸ್ಟು, ಮತ್ತು ಗ್ಯಾಸ್ ಕೂಡ ವೇಸ್ಟ್ ಅಲ್ವಾ. ನೋಡಿ ಎಲ್ಲನೂ ಮಾಡ್ಕೊಂಬಂದ್ರೆ 8 ಆಗಿದೆ ಟೋಟಲ್ಲು, ಒಂದೇ ಒಂದು ಕಪ್ಪಲ್ಲಿ. ಈಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಕಾದಿದೆ. ಈಗ ಎಣ್ಣೆಯಲ್ಲಿ 2 ಎಡೆ ಬಿಡ್ತೀನಿ ನಾನು, ಜಾಸ್ತಿ ಬಿಡೋದಲ್ಲೇ 2 ಬಿಟ್ಟರೆ ಸಾಕಾಗುತ್ತೆ. ಈಗ ಇನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಎಣ್ಣೆ ತೊಗೊಂಡಿದ್ದೀವಲ್ವ, ಇದು ಚೆನ್ನಾಗಿ ಉಬ್ಬಬೇಕು. ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು, ಅಂದರೆ ಕರ್ಕೋಬೇಕು. ನೋಡಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೆ ನಾವು ಇದನ್ನು ಕರೆದ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ, ಕರೆಕ್ಟಾಗಿ ಸಕ್ಕರೆ ಪಾಕ ಹೀರ್ಕೊಳ್ಳೋದಿಲ್ಲ. ಆದ್ದರಿಂದ ಇದನ್ನು ಕರಿಯೋದು ತುಂಬ ಇಂಪಾರ್ಟೆಂಟು. ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ಲೇಯರ್ ಆಗಿ ಈಗ ಕಾಣ್ತಾ ಇದೆ ನೋಡಿ, ಕರೆಕ್ಟಾಗಿ ಲೇಯರ್ಗಳು ಈಗ ಬಂದಿದೆ. ಇದನ್ನು 2-3 ಸರಿ ತಿರುವನ್ನ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನೋಡಿ ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಈ ರೀತಿ ಲೇಯರ್ ಇರಬೇಕು. ಅವಾಗ ಮಾತ್ರ ನಮ್ಮ ಬಾದಾಮ್ ಪುರಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಸಕ್ಕರೆ ಪಾಕ ಚೆನ್ನಾಗಿ ಹೋಗುತ್ತೆ.
ನೋಡಿ ಈಗ ಪಕ್ಕದಲ್ಲಿ ಇಟ್ಟಿರುವಂಥ ಸಕ್ಕರೆ ಪಾಕ ತಣ್ಣಗಾಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಯಾಕಂದರೆ ತಣ್ಣಗಿದ್ರೆ ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ ಇದಕ್ಕೆ ಬಾದಾಮ್ ಪುರಿಗೆ. ಆದ್ದರಿಂದ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇಲ್ಲ ಬಿಸಿ ಇತ್ತು ಅಂದರೆ ಬಿಟ್ಟು, ಜಾಸ್ತಿ ಬಿಸಿ ಇರಬಾರ್ದು, ಲೈಟಾಗಿ ಸ್ವಲ್ಪ ಬಿಸಿ ಇರಬೇಕಷ್ಟೆ. ನೋಡಿ ಈಗ ಇದು ಕರೆದಾಗಿದೆ. ಈಗ ಇದನ್ನು ತೆಗೆದುಬಿಟ್ಟು ನಾವು ಸಕ್ಕರೆ ಪಾಕಕ್ಕೆ ಹಾಕಬೇಕಾಗುತ್ತೆ. ನೋಡಿ ಲೇಯರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಲೇಯರ್ ಕೂಡ ಈ ರೀತಿಯಾಗಿ ಬಂದರೆ ನಮ್ಮ ಬಾದಾಮ್ ಪುರಿ ಯಾಕೆ ಹೇಳಿ ಚೆನ್ನಾಗಿ ಬರೋಲ್ಲ. ನೋಡಿ ಎರಡೂ ಬಾದಾಮ್ ಪುರಿನೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನೀವು. ಹೈ ಫ್ಲೇಮ್ ಇಟ್ಟರೆ ತೀರಾ ಕಪ್ಪಾಗ್ಬಿಡುತ್ತೆ. ನೋಡಿ ಇಷ್ಟಾದರೆ ಸಾಕು. ಈಗ ತೆಗಿತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಕೆಳಗೆ ಹಾಕ್ಬಿಡಿ. ಈ ರೀತಿ ಇಟ್ಬಿಟ್ಟು ಈಗ ಡೈರೆಕ್ಟಾಗಿ ಸಕ್ಕರೆ ಪಾಕದಲ್ಲಿ ಹಾಕಬೇಕಿದ್ದನ್ನು. ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಇಳಿದೋಗಿದೆ. ಈಗ ತೆಗೆದುಬಿಟ್ಟು ಡೈರೆಕ್ಟಾಗಿ ಈಗ ಸಕ್ಕರೆ ಪಾಕದಲ್ಲಿ ಹಾಕೋದು. ನೋಡಿ ಸಕ್ಕರೆ ಪಾಕ ಸ್ವಲ್ಪನೇ ಇದೆ ಅಲ್ವಾ, ಬಾದಾಮ್ ಪುರಿನೂ ಸ್ವಲ್ಪ ಇದೆ, ಆದ್ದರಿಂದ ಸ್ವಲ್ಪ ಮುಳುಗಬೇಕದು. ನಾವು ಮಧ್ಯದಲ್ಲಿ ನೆಕ್ಸ್ಟ್ ಬಾದಾಮ್ ಪುರಿ ಕರಿಯುವಾಗ ಇದಕ್ಕೆ ಮೇಲುಗಡೆ ಸ್ವಲ್ಪ ನಾವು ಸಕ್ಕರೆ ಪಾಕನ ಚಿಮ್ಮಿಸ್ತಾ ಇರಬೇಕಂದ್ರೆ ಕೆಳಗಿನ ಸಕ್ಕರೆ ಪಾಕ ಸ್ವಲ್ಪ ಮೇಲೆ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ನಾವು ಮತ್ತೊಂದು ಸರಿ ಬಾದಾಮ್ ಪುರಿ ಕರಿಯೋಷ್ಟರಲ್ಲಿ ಇದು ಸಕ್ಕರೆ ಪಾಕದಲ್ಲಿ ಇದ್ದರೆ ಸಾಕು. ಎಷ್ಟು ಜಾಸ್ತಿ ಹೊತ್ತು ಬಿಡಬೇಕು ಅಂತಿಲ್ಲ. ನಾವು ಮತ್ತೆ ಬಾದಾಮ್ ಪುರಿ ಎಣ್ಣೆಯಲ್ಲಿ ಹಾಕಿ ಫುಲ್ಲು ಕರೆದು ರೆಡಿ ಆಗೋಷ್ಟರಲ್ಲಿ ಇದು ಒಂದು ಸಕ್ಕರೆ ಪಾಕದಲ್ಲಿ ಇದ್ದರೆ ಸಾಕು. ನಂತರ ಅದು ಕರೆದಾದ್ಮೇಲೆ ಇದನ್ನು ತೆಗೆದು ಇಲ್ಲಿ ನೋಡಿ ಪಕ್ಕದಲ್ಲಿ ನಾನು ಒಂದು ಜಾರಡಿ ಥರ ಇಟ್ಕೊಂಡಿದ್ದೀನಿ. ಮತ್ತು ಏನಾದ್ರು ಸೋಸಾರ್ ಇದ್ದರೆ ಅದನ್ನು ಇಟ್ಕೊಂಡ್ಬಿಟ್ಟು ಅದರ ಮೇಲಿಟ್ಟರೆ ಉಳಿದಿರುವಂಥ ಸಕ್ಕರೆ ಪಾಕ ಎಲ್ಲ ಕೆಳಗೆ ಹೋಗಿರುತ್ತೆ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವು ಸಕ್ಕರೆ ಪಾಕದಲ್ಲಿ ಮುಳುಗಿಸಿರುವಂಥದ್ದು ಅದ್ರ ಮೇಲೆ ಇಟ್ಟರೆ ಆಯಿತು. ನೋಡಿ ನೆಕ್ಸ್ಟ್ ಒಂದು ಬ್ಯಾಚ್ ನಾನು ಹಾಕ್ತಾಯಿದ್ದೀನಿ, ಎರಡೆರಡೆ ಹಾಕ್ತಾಯಿದ್ದೀನಿ. ಈಗ ಇದು ಕರೀಲಿ. ಇದು ಕರಿಯೋಷ್ಟರಲ್ಲಿ ನಾವು ಮಧ್ಯದಲ್ಲಿ ಏನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿದ್ವೋ ಅದನ್ನು ಮತ್ತೆ ಸ್ವಲ್ಪ ಟರ್ನ್ ಮಾಡ್ತಾಯಿರಿ, ಆಚೆ ಈಚೆ ಸ್ವಲ್ಪ ಸಕ್ಕರೆ ಪಾಕ ಹಿಡಿಯುವಷ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಾವು. ಹಾಗೂ ಇಲ್ಲಿ ನೋಡಿ ಕರಿತಿದ್ದೀವಲ್ಲ, ಸ್ವಲ್ಪ ಮೇಲ್ಗಡೆ ಈ ರೀತಿಯಾಗಿ ಸ್ವಲ್ಪ ನಾವು ಎಣ್ಣೆನ ಹಾಕ್ತಾಯಿದ್ರೆ ಉಬ್ಬಿ ಚೆನ್ನಾಗಿ ಬರುತ್ತೆ ಮತ್ತು ಪದರಗಳು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಇದೇ ಪ್ರೊಸೆಸ್ನ ಮಾಡ್ಕೊಂಬರ್ಬೇಕಾಗುತ್ತೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಫಸ್ಟಿಗೆ ಏನು ಬಂತಲ್ಲ ಆ ರೀತಿಯಾಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಮಾಡ್ಕೋಬೇಕು. ನೋಡಿ ಈ ರೀತಿ ಹಾಕಿ ನಾವು ಸಿಂಪಲ್ಲಾಗಿ ಮೊದಲೇ ಬಾದಾಮ್ ಪುರಿ ಮಾಡ್ಕೋಬೋದು. ನೋಡಿ ಪದರ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೂ ಇಲ್ಲಿ ನೋಡಿ ನಾವು ಸಕ್ಕರೆಯಲ್ಲಿ ಹಾಕಿದ್ವಲ್ಲ ಅದು ಕೂಡ ಚೆನ್ನಾಗಿ ಈಗ ಸಕ್ಕರೆನ ಹೀರ್ಕೊಂಡಿದೆ. ಈಗ ಮತ್ತೊಂದು ಸರಿ ತಿರುವು ಹಾಕಿ ಮಧ್ಯದಲ್ಲಿ ಈ ರೀತಿ ತಿರುವು ಹಾಕ್ಕೊಳ್ತಾ ಇರಿ. ಅಷ್ಟರೊಳಗೆ ಇದು ರೆಡಿ ಆಗುತ್ತೆ. ಇದು ರೆಡಿ ಆದಮೇಲೆ ಅದನ್ನು ತೆಗೆದು ಸೋಸರ ಮೇಲೆ ಇಟ್ಟು ಇದನ್ನು ತೆಗೆದು ಸಕ್ಕರೆಯಲ್ಲಿ ಹಾಕಿದರೆ ಆಯಿತು. ನೋಡಿ ತುದಿ ಪ್ರೆಸ್ ಚೆನ್ನಾಗಿ ಮಾಡ್ಕೊಂಡಿಲ್ಲ ಅಂದರೆ ಈ ರೀತಿ ಬಿಟ್ಕೊಂಡ್ಬಿಡುತ್ತೆ ಅಗ್ಲ. ನೋಡಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಆಗಿಲ್ಲ, ಅದರಿಂದ ಸ್ವಲ್ಪ ಬಿಟ್ಕೊಂಡಿದೆ. ಅದರಿಂದ ನೀವು ತುದಿನ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ ಇದು ರೆಡಿಯಾಗಿದೆ. ಈಗ ಇದು ಕರಿಯೋಷ್ಟರಲ್ಲಿ ಸಕ್ಕರೆ ಪಾಕದ್ದು ಅದು ರೆಡಿಯಾಗಿದೆ. ನೋಡಿ ಇದು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದಿಷ್ಟ ಆದರೆ ಇದು ಈಗ ರೆಡಿಯಾಗಿದೆ. ನೆಕ್ಸ್ಟ್ ಸಕ್ಕರೆ ಪಾಕದ ತೆಗೆದು ನಾವು ಸೋಸರ ಮೇಲೆ ಇಡೋದನ್ನು ನೋಡಿ, ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಸೋಸ್ಬಿಟ್ಟು ತೆಗೀರಿ. ಈ ರೀತಿಯಾಗಿ ತೆಗೆದು ಇದ್ರ ಮೇಲೆ ಇಡ್ತಾಯಿದ್ದೀನಿ. ಯಾಕಂದರೆ ಎಕ್ಸ್ಟ್ರಾ ಏನಾದರೂ ಸಕ್ಕರೆ ಪಾಕ ಇತ್ತಂದರೆ ಕೆಳಗಡೆ ಇಳಿದೋಗಲಿ ಅಂತ. ನೋಡಿ ಈ ರೀತಿಯಾಗಿ ಎಲ್ಲನೂ ಮಾಡ್ಕೋಬೇಕು. ಈಗ ಕರೆದಿರುವಂಥದ್ದು ಮತ್ತು ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಕರೆದ್ವಲ್ಲ ಇದನ್ನು ಎಣ್ಣೆ ಸೋಸಿಬಿಟ್ಟು ನೋಡಿ ತೆಗೆದುಬಿಟ್ಟು ಇದನ್ನು ಈ ಸಕ್ಕರೆ ಪಾಕದಲ್ಲಿ ಹಾಕಿ. ಇಲ್ಲೇನೋ ಸೋಸಾಕಿಟ್ಟಿದ್ವೋ ಅದು ರೆಡಿಯಾಗಿದೆ ಫುಲ್ಲಾಗಿ. ಈಗ ಇದನ್ನು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇರೋದು. ನೋಡಿ ಇದೇ ಒಂದು ಪ್ರೋಸೆಸ್ನ ಎಲ್ಲದಕ್ಕೂ ಮಾಡಬೇಕಾಗುತ್ತೆ ನಾವು. ನೋಡಿ ಈಗ ಸಕ್ಕರೆ ಪಾಕದಲ್ಲಿ ಹಾಕಿದ್ವಲ್ಲ ಅದನ್ನು ತೆಗೆದುಬಿಟ್ಟು ಮತ್ತು ಇದಕ್ಕೆ ಇಡಬೇಕು. ಏನು ರೆಡಿಯಾಗಿತ್ತೋ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ನಾವು. ನೋಡಿ ಈ ರೀತಿಯಾಗಿ ಸಕ್ಕರೆ ಪಾಕದ ಹಾಕಿ ನಾವೇನು
ಸಕ್ಕರೆ ಪಾಕ ಇಳಿದು ಹಾಕ್ಬಿಟ್ಟಿದ್ವು. ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಆಯಿತು. ಪ್ರತಿಯೊಂದು ಪ್ರೊಸೆಸ್ನು ಇದೇ ರೀತಿಯಾಗಿ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಬಾದಾಮ್ ಪುರಿ ರೆಡಿ. ನೋಡಿ ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ವಾ. ಬಾಯಲ್ಲಿ ಕೂಡ ನೀರು ಬರ್ತಾಯಿದೆ. ಜ್ಯೂಸಿಯಾಗಿದೆ ಅಂದರೆ ಒಂಥರ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಈ ರೀತಿ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆಗುತ್ತೆ. ಒಂದು 8 ಪೀಸ್ ಮಾಡಿದ್ದೆ ಅಷ್ಟೇ ನಾನು. ಕಡಿಮೆ ಹಿಟ್ಟಲ್ಲಿ, ಅದಕ್ಕೆ ಕಡಿಮೆ ಎಣ್ಣೆ, ಕಡಿಮೆ ಸಕ್ಕರೆ ಎಲ್ಲ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ನೀವು ಕೂಡ ಹಬ್ಬಗಳಿದ್ದಾಗ ಅಥವಾ ಮನೇಲಿ ಏನಾರೋ ಸ್ಪೆಷಲ್ ಒಕೇಶನ್ ಇದ್ದಾಗ ಮಾಡ್ಕೋಬೋದು. ಇಲ್ಲಾಂದರೆ ಮಕ್ಕಳು ಏನಾರೋ ಸ್ಪೆಷಲ್ಲಾಗಿ ಕೇಳಿದಾಗ ಈ ರೀತಿಯಾಗಿ ಮಾಡಿಕೊಡ್ಬೋದು. ಇಲ್ಲ ನೀವು ಟೂರಿಗೆ ಏನಾರು ಹೋಗ್ತೀರಾ ಅಂದರೆ ಆರಾಮಾಗಿ ಮಾಡ್ಕೋಬೋದು. ಇದು ಕಡಿಮೆ ಅಂದರೆ ಒಂದು 15-20 ದಿವಸ ಹಾಳಾಗೋದಿಲ್ಲ. ಇದೇ ರೀತಿಯಾಗಿರುತ್ತೆ. ಅದೇ ನೀವು ಚೆನ್ನಾಗಿ ಕರೆದಿದ್ರೆ ಮಾತ್ರ, ಚೆನ್ನಾಗಿ ಕರೆದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ನೀವು ಚೆನ್ನಾಗಿ ಕರೆದಿಲ್ಲ ಅಂತ ಹೇಳಿದ್ರೆ ಹಾಳಾಗುತ್ತೆ. ಇಲ್ಲ ಅಂದರೆ ಆರಾಮಾಗಿ 15 ದಿವಸ ಇದನ್ನು ಇಟ್ಟು ತಿನ್ಬೋದು ನೀವು. ಹಾಳಾಗೋದಿಲ್ಲ. ಹೊರಗಡೆನೇ ಇಟ್ಟು ತಿನ್ಕೊಳ್ಬೋದು. ನೋಡಿ ನಾವು ಅಲ್ಲಿ ಕರಿತಾ ಇದ್ದೀವಿ ಹಾಗೂ ಪಾಕ ಇಳಿಯೋದಕ್ಕೆ ಬಿಟ್ಟಿದ್ದೀವಿ. ಹಾಗೂ ಇಲ್ಲಿ ಪಾಕದಲ್ಲಿ ನಾವು ಮುಳುಗಿಸಿದ್ದೀವಿ. ಮೇಲಿಂದ ಮೇಲೆ ಸ್ವಲ್ಪ ಪಾಕನ ಇಲ್ಲಿ ಸಿಮಿಸ್ತಾ ಇದ್ದೀವಿ. ಈಗ ನಮ್ಮ ಬಾದಾಮ್ ಪುರಿ ರೆಡಿಯಾಗಿದೆ. ಲಾಸ್ಟ್ ಬ್ಯಾಚ್ನ ಹಾಕಿದ್ದೀನಿ ನಾನು ಇಲ್ಲಿ. ಅದು ಕರೆದಾಗೋಷ್ಟರಲ್ಲಿ ಇದು ಪಾಕದಲ್ಲಿದ್ದರೆ ಸಾಕು. ಜಾಸ್ತಿ ಹೊತ್ತು ಬಿಡಬೇಕು ಅಂತೇನಿಲ್ಲ. ಇಷ್ಟೇ ಹೊತ್ತು ಬಿಡಬೇಕು, ಅಷ್ಟೇ ಹೊತ್ತು ಬಿಡಬೇಕು ಅಂತಿಲ್ಲ. ಆದರೆ ಪಾಕ ಸ್ವಲ್ಪ ಬಿಸಿ ಇರಬೇಕಷ್ಟೆ. ಅಕಸ್ಮಾತ್ ಮಧ್ಯದಲ್ಲಿ ಪಾಕ ಸ್ವಲ್ಪ ತಣ್ಣಗಾಯಿತು ಅನಿಸಿದರೆ ಸ್ವಲ್ಪ ನೀವು ಪಾಕನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ನೋಡಿ ರೆಡಿ ಆಗಿದ್ರೂ ಈ ರೀತಿ ನಾನು ಪ್ಲೇಟನ್ನು ಇಟ್ಕೊಳ್ತಾ ಇದ್ದೀನಿ. ಇಷ್ಟಿದ್ರೆ ಸಾಕಾಗುತ್ತೆ. ಹಾಗೆ ಇದೇ ಒಂದು ಸೈಕಲ್ ಗ್ಯಾಪಲ್ಲಿ ನಾನು ಸ್ವಲ್ಪ ಒಣ ಕೊಬ್ಬರಿನ ನಾನು ತುರಿದು ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಂಬಂದಿದ್ದೀನಿ. ಈಗ ಒಣ ಕೊಬ್ಬರಿ ತುರಿದಿದ್ನಲ್ಲ ಅದನ್ನು ಮೇಲೆಯೇ ಈ ರೀತಿಯಾಗಿ ಉದುರಿಸ್ಕೊಂಡ್ರೆ ಆಯಿತು. ನಿಮ್ಮ ಹತ್ರ ಪಿಸ್ತಾ, ಬಾದಾಮಿ ಏನಾರ ಇತ್ತು, ಇಲ್ಲಾಂದರೆ ಕೇಸರಿ ಇತ್ತು ಅಂದರೆ ಮೇಲೆ ಇಟ್ಕೊಂಡ್ರೆ ಚೆನ್ನಾಗಿ ಅಲಂಕರಿಸ್ಬೋದು. ನಾನು ಅಷ್ಟೇನು ಅಲಂಕಾರ ಮಾಡಿಲ್ಲ. ಮನೇಲಿರುವ ಐಟಮ್ನೇ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಕೂಡ ಆರಾಮಾಗಿ ಚೆನ್ನಾಗಿ ಮಾಡ್ಕೋಬೋದು. ಈಗ ನಮ್ಮ ಗರಿಗರಿಯಾದ ಬಾದಾಮ್ ಪುರಿ ರೆಡಿಯಾಗಿದೆ. ಹಾಗೂ ಎಷ್ಟು ಜ್ಯೂಸಿಯಾಗಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಒಂದು ಬಾದಾಮ್ ಪುರಿ ತಿಂದರೆ ಸಾಕಾಗುತ್ತೆ, ಅಂದರೆ ಅಷ್ಟು ರುಚಿಯಾಗಿದೆ. ನಾನು ಮುರಿದು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ. ನಾವು ಅಂಗಡಿಯಲ್ಲಿ ಅಥವಾ ಮದುವೆಗಳಲ್ಲಿ ಹೇಗಿರುತ್ತೋ ಅದೇ ರೀತಿಯಾಗಿ ಟೇಸ್ಟ್ ಇದೆ ಇದು. ನಿಜವಾಗ್ಲೂ ನೀವು ಸ್ವಲ್ಪ ಮಾಡಿರಿ, ನೋಡ್ಕೊಳ್ಳಿ. ನಿಮಗೆ ಕೂಡ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಒಳಗಡೆ ಕೂಡ ಎಷ್ಟು ಲೇಯರಾಗಿ ಬಂದಿದೆ ನೋಡಿ. ನಿಮಗೆ ಕಾಣ್ತಾ ಇದೆ ಅಲ್ವಾ ಲೇಯರು. ಇದೇ ರೀತಿಯಾಗಿ ನೀವು ಕೂಡ ಬಾದಾಮ್ ಪುರಿನ ಮಾಡ್ಕೋಬೋದು. ಹಾಗೂ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ. ಹಾಗೂ ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನೋಡಿ ಮುರಿದ್ರೆ ಜ್ಯೂಸಾಗಿ ಬರ್ತಾಯಿದೆ. ಈ ರೀತಿಯಾಗಿ ಮಾಡ್ಕೋಬೋದು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್.